ಇದು ಬೌದ್ಧಿಕ ಚಟುವಟಿಕೆಯಲ್ಲಿ ಗುಂಪಿಗೆ ಸೇರದ ವಸ್ತು ಯಾವುದು ಅಂತ ಮಾಡೋಣ ಇವಾಗ. ಇಲ್ಲೊಂದಿಷ್ಟು ವಸ್ತುಗಳು ಇರ್ತೀವಿ, ಹೇಳ್ರಿ ಎದಕ್ಕೆ ಉಪಯೋಗ ಮಾಡ್ತೀವಿ ಅಂತ. ಏನು? ಬ್ಯಾಗ್. ಬ್ಯಾಗ್ ಎದಕ್ಕೆ ಉಪಯೋಗ ಮಾಡ್ತೀವಿ ನಾವು? ಶಾಲೆಗೆ ಹಾಕೊಂಡು ಹೋಗ್ತೀವಿ. ಇದೇನು? ಪಾಟಿ. ಪಾಟಿ ಏನ್ ಮಾಡ್ತೀವಿ ನಾವು? ಬರೆಯಕ ಉಪಯೋಗ ಮಾಡ್ತೀವಿ. ಇದೇನು? ಚಾಪೀಸ್ ಬಳಪ. ಇದನ್ನ ಪಾಟಿ ಮೇಲೆ ಬರೆಯಕ ಉಪಯೋಗ ಮಾಡ್ತೀವಿ. ಅಣ್ಣರು ಪೆನ್ ತಗೊಂತಾರ, ನೀವು ಚಾಪೀಸ್ ಇಂದ ಬರೀತೀರಿ. ಏನೇನು ಓದ್ತೀವಿ ನಾನು? ಬ್ಯಾಗು, ಚಾಪೀಸು, ಪಾಟಿ. ಇದೇನು? ಏರ್ಬೆಂಡ್. ಏರ್ಬೆಂಡ್ ಎದಕ್ಕೆ ಉಪಯೋಗ ಮಾಡ್ತೀವಿ? ತಲೆಗೆ ಹಾಕೊಂತೀವಿ. ಅಲಂಕಾರಿಕ ವಸ್ತು ಬಳಸ್ತೀವಿ. ಅದಲ್ಲ ಅಲಂಕಾರಿಕ, ನಾವು ಚಂದ ಕಾಣ್ಲಿ, ಕೂದ ಎಲ್ಲ ನೀಟಾಗಿರ್ಲಿ ಅಂತ ಇಟ್ಕೊಂತೀವಿಲ್ಲ. ಇವೆಲ್ಲ ಏನೇನು ವಸ್ತು ಇಟ್ಟಿ ನಾನು ಇದ್ರಲ್ಲಿ? ಬ್ಯಾಗ್, ಚಾಪೀಸು. ಪರೀಕ್ಷೆ. ಪುಟ್ಟಿಯ ಮೇಲೆ ಚೆಂಡ ಇದೆ, ಪುಟ್ಟಿ ಒಳಗೆ ಚೆಂಡ ಐತೆ. ಪುಟ್ಟಿ ಮುಂದೈತಿ ಚೆಂಡು, ಪುಟ್ಟಿ ಹಿಂದೈತಿ. ಪುಟ್ಟಿ ತಲೆಗೆ ಚೆಂಡ ಐತೆ. ಚೆಂಡ ಎಲ್ಲ ಐತಮ್ಮ? ಪುಟ್ಟಿ ಒಳಗೆ ಐತಿ ಅನ್ನ. ಐತಮ್ಮ ಪುಟ್ಟಿ ಚೆಂಡ ಐತೆ ಅನ್ನ. ಚೆಂಡ ಎಲ್ಲ ಐತಪ್ಪ? ಜೋರಗನ್ನ. ಪುಟ್ಟಿ ಒಳಗೆ ಐತಿ ಚೆಂಡ ಅನ್ನಪ್ಪ. ಪೂರ್ತಿ ಏನಪ್ಪ? ಅನ್ನ ಅನ್ನ. ವೆರಿ ಗುಡ್. ಏನೈತಮ್ಮ ಪುಟ್ಟಿ ಕೆಳಗ? ವೆರಿ ಗುಡ್. ಈ 4 ವಸ್ತು ಅಲ್ಲಿ ಯಾವ ವಸ್ತು ಗುಂಪಿಗೆ ಸೇರಲ್ಲಮ್ಮ? ಇದು ಗುಂಪಿಗೆ ಸೇರಲ್ಲ ನಮ್ಮ. ಎದಕ್ಕೆ ಸೇರಲ್ಲಮ್ಮ? ಎಲ್ಲಿ ತೊಗೊಂಡೋಗ್ತೀವಿ ಅವೆಲ್ಲ? ಇದೇನ್ ಮಾಡ್ತೀವಿ? ತಲೆಗೆ ಹಚ್ಕೊಂತೀವಲ್ಲಪ್ಪ. ನೆಗಡಿ ಬಂದಾಗ, ಜ್ವರ ಬಂದಾಗ ಇದನ್ನ ಬಳಸ್ತೀವಿ. ಅದಕ್ಕೆ ಅದ್ರೊಳಗ ಗುಂಪಿಗೆ ಸೇರಲ್ಲ. ದೊಲ್ಲಪರನ ಇದು ಗುಂಪಿಗೆ ಸೇರಲ್ಲ ಅಂತ ಹೇಳಿದ್ಲು ಸಾನು. ಎದಕ್ಕೆ ಸೇರಲ್ಲಪ್ಪ ಇದು? ಯಾವ? ಇದು ಮೆಂತ ಪ್ಲಸ್. ಏನ್ ಮಾಡ್ತೀವಿ ಇದು ನಾವು? ತಲೆಗೆ ಹಚ್ಕೊಂತೀವಿ. ಇವನ್ನೆಲ್ಲ ಏನ್ ಮಾಡ್ತೀವಿ? ಬರೆಯಕ, ಶಾಲೆಗೆ ಓದೋಕ ಉಪಯೋಗ ಮಾಡ್ತೀವಿ. ಅದಕ್ಕೆ ಇದ್ರ ಜೊತೆ ಸೇರಲ್ಲ. ವೆಂಕು, ಈ ವಸ್ತು ಅಲ್ಲಿ ಯಾವ್ದು ಜೊತೆ ಸೇರಲ್ಲಪ್ಪ? ಎದಕ್ಕೆ ಸೇರಲ್ಲ ಇದು? ಚಾ ಕುಡಿಯೋಕೆ ಉಪಯೋಗ ಮಾಡ್ತೀವಿ. ಮತ್ತೆ ಇವನ್ನೆಲ್ಲ ಎದಕ್ಕೆ ಉಪಯೋಗ ಮಾಡ್ತೀರಿ? ಶಾಲೆಗೆ ಹೋಗಕ, ಬರೆಯಕ್ಕೆ ಉಪಯೋಗ ಮಾಡ್ತೀವಲ್ಲ.